ಹೇಳಿ, ಪ್ರತ್ಯೇಕ ಧರ್ಮ ಅಂತ ಹೇಳಿ ಇವತ್ತು ನಮ್ಮ ಸಮಾಜವನ್ನು ಹೊಡಿತಕ್ಕಂಥ ಕೆಲಸಕ್ಕೆ ಕೈ ಹಾಕಿದಂತ ಸಂದರ್ಭದಲ್ಲಿ ನನಗೆ ಹೆಮ್ಮೆ ಅನಿಸ್ತದೆ. ನಮ್ಮ ಶಾಮನೂರು ಶಿವಶಂಕರಪ್ಪನವರು ಕಿಂಚಿತ್ತೂ ಕೂಡ ರಾಜಕಾರಣವನ್ನ ಯೋಚನೆ ಮಾಡದೆ, ರಾಜಕಾರಣನ ಬದಿಗಿಟ್ಟು ನಮ್ಮ ಸಮಾಜದ ಗೌರವದ ಪ್ರಶ್ನೆ ಬಂದಾಗ, ವೀರಶೈವ ಲಿಂಗಾಯತ ಸಮಾಜದ ಒಂದು ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ರಾಜಕಾರಣ ಮುಖ್ಯ ಅಲ್ಲ, ನನ್ನ ಸಮಾಜದ ಏಳಿಗೆ ಮುಖ್ಯ. ನನ್ನ ಸಮಾಜ ಇವತ್ತು ಅಡ್ಡದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಕೆಲವರು ಏನ್ ಮಾಡಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಇದಕ್ಕೆ ಅವಕಾಶನ ಕೊಡೋದಿಲ್ಲ ಅಂತ ಹೇಳಿ ಗಟ್ಟಿಯಾಗಿ ಧ್ವನಿಯನ್ನು ಎತ್ತಿದಂತ ಧೀಮಂತ ನಾಯಕ ಶಾಮನೂರು ಶಿವಶಂಕರಪ್ಪನವರು. ಅದಕ್ಕಾಗಿ ನಾವು ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಇದ್ದೇನೆ. ಸಂದರ್ಭದಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪರ ಬಗ್ಗೆ ನಾನು ಮಾತನ್ನ ಈ ಸಂದರ್ಭ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಅವರ ಅನೇಕ ರಾಜಕೀಯ ಏಳು ಬೀಳುಗಳ ನಡುವೆನೂ ಸಹ 3 ಅಲ್ಲ 4 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ 4 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ತೆಗೆದುಕೊಂಡು ಈ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಸಮಾಜ, ಎಲ್ಲ ವರ್ಗದ ಜನರನ್ನ ಸರ್ವರಿಗೂ ಸಮಪಾಲು ಸಮಬಾಳು ಸಾಮಾಜಿಕ ನ್ಯಾಯ ಅಂತ ಹೇಳಿ ಎಲ್ಲ ಸಮಾಜಗಳನ್ನು ಕೂಡ ಒಂದು ಕುಟುಂಬದ ರೀತಿಯಲ್ಲಿ ತೆಗೆದುಕೊಂಡು ಹೋಗಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ BS ಯಡಿಯೂರಪ್ಪನವ್ರಿಗೆ ಸಲ್ತದೆ. ಸನ್ಮಾನ್ಯ BS ಯಡಿಯೂರಪ್ಪನವ್ರಿಗೆ ಸಲ್ತದೆ. ಯಾವತ್ತೋ ರಾಜಕೀಯ ಮುಗಿದೋಯ್ತು ಯಡಿಯೂರಪ್ಪನವರು ಅಂತೇಳಿ ಭಾವಿಸಿದ್ರು. ಅನೇಕ ರಾಜಕೀಯ ಪಿತೂರುಗಳಿಂದ ರಾಜಕೀಯದಿಂದ ಮುಗಿಸುವಂತ ಪ್ರಯತ್ನ, ಷಡ್ಯಂತ್ರಗಳು ಕೂಡ ನಡೆಯಿತು. ಆದ್ರೆ ನಿಮ್ಮ ಯಡಿಯೂರಪ್ಪನವರು ಯಾವುದೇ ರಾಜಕೀಯ ಷಡ್ಯಂತ್ರ ನಡೆದ್ರೂ ಸಹ ಅವರು ಬೆನ್ನು ತೋರಿಸಿ ಓಡೋಗ್ತಕ್ಕಂಥ ಕೆಲಸ ಯಾವತ್ತೂ ಕೂಡ ಮಾಡಲಿಲ್ಲ. ಅದರ ಬದಲಾಗಿ ಈ ನಾಡಿಗೆ ಶಕ್ತಿಯನ್ನು ಕೊಟ್ಟರು, ಸಮಾಜಕ್ಕೂ ಕೂಡ ಶಕ್ತಿಯನ್ನು ಕೊಟ್ಟರು. ಎಷ್ಟೇ ಟೀಕೆ ಟಿಪ್ಪಣಿಗಳು ಬಂದರೂ ಸಹ ರಾಜ್ಯದ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಮಠಮಾನ್ಯಗಳಿಗೆ ಯಾರೇ ಟೀಕೆಯನ್ನು ಕೊಟ್ಟರು ಕೂಡ ಅವರಿಗೆ ಆರ್ಥಿಕ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಸನ್ಮಾನ್ಯ ಯಡಿಯೂರಪ್ಪನವರು. ಆ ಕಾರಣಕ್ಕಾಗಿನೇ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ರಾಜ್ಯದಲ್ಲಿ ಯಾವುದೇ ಒಂದು ರಾಜಕೀಯ ಸ್ಥಾನಮಾನಗಳು ಇಲ್ಲದಿದ್ರು ಸಹ, ನಾ ಎಲ್ಲಾ ಸಭೆಗಳಲ್ಲಿ ಮಾತನ್ನ ಹೇಳ್ತಾ ಇರ್ತೇನೆ, ಯಾವುದೇ ಒಂದು ರಾಜಕೀಯ ಸ್ಥಾನಮಾನಗಳು ಯಡಿಯೂರಪ್ಪನವ್ರಿಗೆ ಇಲ್ಲದೆ ಇದ್ರು ಸಹ ಈ ನಾಡಿನ 6.5 ಕೋಟಿ ಜನರು ತಮ್ಮ ಹೃದಯದಲ್ಲಿ ಒಂದು ಶಾಶ್ವತವಾಗಿ ಸ್ಥಾನವನ್ನು ಯಡಿಯೂರಪ್ಪನವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ದೇವ್ರ ಮೆಚ್ಚೋ ರೀತಿಯಲ್ಲಿ ಜಗದ್ಗುರುಗಳ ಒಂದು ಆಶೀರ್ವಾದದಿಂದ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಬಡವರ ಪರವಾಗಿ, ರೈತರ ಪರವಾಗಿ, ದೀನ ದಲಿತರ ಪರವಾಗಿ, ಹಿಂದುಳಿದ ಪರವಾಗಿ, ಯುವಕರ ಪರವಾಗಿ, ಮಹಿಳೆಯರ ಪರವಾಗಿ ಒಂದು ಉತ್ತಮ ಆಡಳಿತನ ಕೊಟ್ಟಿದಾಗ ಮಾತ್ರ ಇವತ್ತು ಕೂಡ ಜನರು ಅವರನ್ನು ನೆನೆಸ್ತಕ್ಕಂಥದ್ದು. ಯಾವ ರೀತಿ ಪೂಜ್ಯ ತಂದೆಯವರು ಇವತ್ತು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿ ಸಮಾಜಕ್ಕೆ ಒಂದು ಶಕ್ತಿಯನ್ನು ಕೊಟ್ಟು ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಸಮಾಜವೂ ಕೂಡ ಹೆಮ್ಮೆ ಪಡ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಅವರ ಅಧಿಕಾರಾವಧಿಯಲ್ಲಿ ಮಾಡಿದ್ದಾರೋ, ನಾನು ಕೂಡ ತಾವು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅರಗುರು ಚರಮೂರ್ತಿಗಳು, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮೆಲ್ಲ ಸಮಾಜದ ಗಣ್ಯರು ತಾವೆಲ್ಲರೂ ಕೂಡ ಹೆಮ್ಮೆ ಪಡುವ ರೀತಿಯಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ಉತ್ತಮ ಕೆಲಸವನ್ನು ಮಾಡೋದ್ರ ಮೂಲಕ ನಮ್ಮ ಸಮಾಜವು ಕೂಡ ಹೆಮ್ಮೆ ಪಡಬೇಕು. ನಿಮ್ಮ ವಿಜಯೇಂದ್ರನ ಬಗ್ಗೆ ಈ ನಾಡು ಕೂಡ ಹೆಮ್ಮೆ ಪಡಬೇಕು. ಆ ರೀತಿ ಉತ್ತಮ ಕೆಲಸವನ್ನು ಮಾಡಿ ಸಮಾಜಕ್ಕೊಂದು ಶಕ್ತಿಯಾಗಿ ಸಮಾಜದ ಒಂದು ಕಣ್ಣಾಗಿ ಸಮಾಜಕ್ಕೆ ಒಂದು ಹೆಗಲು ಕೊಡ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತೇನೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ, ಮುಜ ದಿಂಗಾಲೇಶ್ವರ ಸ್ವಾಮಿಗಳು ಮಾತನಾಡ್ತಿದ್ರು, ಅವರೆಲ್ಲ ಮಾತುಗಳು ತಾವು ಜೋರ ಚಪ್ಪಳೆ ತಟ್ಟಿದ್ರಿ. ಜಗದೀಶ್ ಶೆಟ್ಟರು ಮುಂಚೆ ಮಾತನಾಡಿದ್ರು, ಅವ್ರಿಗೂ ಎಲ್ರಿಗೂ ಜೋರಾಗಿ ಚಪ್ಪಳೆ ತಟ್ಟಿದ್ರಿ. ನಾನು ಮಾತನಾಡ್ಬೇಕು, ನನಗೂ ಕೂಡ ಎಲ್ರಿಗೂ ಚಪ್ಪಳೆ ತಟ್ಟಿದ್ರಿ. ಎಲ್ಲರೂ ಸೇರ್ಕೊಂಡು ನೀವು ಯಾರಿಗೆ ಚಪ್ಪಳೆ ತಟ್ತೀರಿ, ಯಾವ ಅರ್ಥದಿಂದ ಚಪ್ಪಳೆ ತಟ್ತೀರಿ ನನಗಂತೂ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ವೇದಿಕೆ ಮೇಲಿರ್ತಕ್ಕಂಥ ಜಗದ್ಗುರುಗಳಿಗಿಂತ ಹೆಚ್ಚಾಗಿ, ವೇದಿಕೆ ಮೇಲಿರ್ತಕ್ಕಂಥ ರಾಜಕಾರಣಿಗಳಿಗಿಂತ ಹೆಚ್ಚಾಗಿ ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ನೀವೇ ದೊಡ್ಡ ರಾಜಕಾರಣಿಗಳೇನು ಅಂತೇಳಿ ಅನುಮಾನ ನಂಗೆ ಬರ್ತಾ ಇದೆ.